ನಮ್ಮ ರಾಜ್ಯದ ಅತ್ಯುತ್ತಮ ಅಧಿಕಾರಿಯನ್ನ ಕೊಂದವರನ್ನ ರಕ್ಷಿಸಲ್ಲ. ಡಿ.ಕೆ. ರವಿಯವರನ್ನ ಕೊಂದವರನ್ನ ರಕ್ಷಿಸುವಷ್ಟು ನಾವು ಕ್ರೂರಿಗಳಲ್ಲ. ಡಿ.ಕೆ. ರವಿ ಸಾವನ್ನ ಕೊಲೆ ಎಂದು ಪರೋಕ್ಷವಾಗಿ ಹೇಳಿದ ದಿನೇಶ್ ಗುಂಡೂರಾವ್ ಈ ವಿಚಾರವನ್ನು ಹೇಳಿದ್ದಾರೆ. ಹಾಗೆ ಐಎಎಸ್ ಅಧಿಕಾರಿಯಾಗಿದ್ದ ಡಿ.ಕೆ. ರವಿ ಸಾವು ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಅಂತ ಆಗ್ರಹಿಸಿ ದೆಹಲಿಯಲ್ಲಿ ಬಿಜೆಪಿ ಸಂಸದರು ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ದೆಹಲಿಯ ಗಾಂಧಿ ಪ್ರತಿಮೆಯ ಬಳಿ ಸಂಸದ ಯಡಿಯೂರಪ್ಪ ನೇತೃತ್ವದಲ್ಲಿ ಪ್ರತಿಭಟನೆ ನಡೀತಾ ಇದೆ. ರಾಜ್ಯ ಬಿಜೆಪಿ ಅಧ್ಯಕ್ಷ ಪ್ರಹ್ಲಾದ್ ಜೋಶಿ, ಶಿವಕುಮಾರ್ ಉದಾಸಿ, ಶೋಭಾ ಕರಂದ್ಲಾಜೆ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಈ ಕುರಿತಾಗಿ ಮಾತನಾಡೋದಕ್ಕೆ ನಮ್ಮ ದೆಹಲಿ ಪ್ರತಿನಿಧಿ ಪ್ರಶಾಂತ್ ನಾತು ನೇರ ಸಂಪರ್ಕದಲ್ಲಿದ್ದಾರೆ. ನಾತು, ಡಿ.ಕೆ. ರವಿ ಅವರ ಸಾವು ಮತ್ತು ಆ ಒಂದು ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು ಎನ್ನುವಂತಹ ಪ್ರತಿಭಟನೆಯಲ್ಲಿ ಇವತ್ತು ದೆಹಲಿಯಲ್ಲಿ ಹಲವು ಸಂಸದರು ಭಾಗಿಯಾಗಿದ್ದಾರೆ. ಯಾರೆಲ್ಲ ಅಲ್ಲಿದ್ದಾರೆ ಮತ್ತು ಅವರ ಒಟ್ಟು ಒತ್ತಾಯ ಏನಿದೆ? ರಾಘವೇಂದ್ರ, ಇವತ್ತು ಬೆಳಗ್ಗೆ ಸಂಸತ್ ಭವನದ ಗಾಂಧಿ ಪ್ರತಿಮೆ ಎದುರು ಕರ್ನಾಟಕದ ಬಿಜೆಪಿ ಸಂಸದ ಬಿ.ಎಸ್. ಯಡಿಯೂರಪ್ಪನವರ ನೇತೃತ್ವದಲ್ಲಿ ಪ್ರತಿಭಟನೆಯನ್ನು ನಡೆಸಿದ್ರು. ಡಿ.ಕೆ. ರವಿ ಪ್ರಕರಣವನ್ನು ಸಿಬಿಐಗೆ ವಹಿಸಬೇಕು. ಮಿಸ್ಟೀರಿಯಸ್ ಸರ್ಕಮ್ಸ್ಟೆನ್ಸ್ ನಲ್ಲಿ ಡೆತ್ ಆಗಿದೆ. ಆ ಕಾರಣದಿಂದ ರಾಜ್ಯ ಸರ್ಕಾರ ಸರಿಯಾಗಿ ತನಿಖೆ ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಸಿಬಿಐಗೆ ವಹಿಸಿ ಅಂತಕ್ಕಂಥ ಒತ್ತಾಯವನ್ನ ಬಿಜೆಪಿ ಮಾಡ್ತಾ ಇದೆ. ನಿನ್ನೆ ಸಂಜೆ ಕೇಂದ್ರ ಗೃಹ ಸಚಿವ ರಾಜನಾಥ್ ಸಿಂಗ್ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ದೂರವಾಣಿ ಕರೆ ಮಾಡಿ ಸಿಬಿಐಗೆ ವಹಿಸುವಂತೆ ಸಲಹೆಯನ್ನು ನೀಡಿದ್ರು. ಇವತ್ತು ಯಡಿಯೂರಪ್ಪನವರ ನೇತೃತ್ವದಲ್ಲಿ ಗಾಂಧಿ ಪ್ರತಿಮೆ ಎದುರು ಧರಣಿಯನ್ನು ನಡೆಸಲಾಯಿತು. ಯಡಿಯೂರಪ್ಪನವರೇ, ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಏನು? ಡಿ.ಕೆ. ರವಿಯವರ ಈ ಘಟನೆ ತನಿಖೆಗೆ ಮುಂಚೆನೆ ಉನ್ನತ ಪೊಲೀಸ್ ಅಧಿಕಾರಿಗಳು ಮತ್ತು ಸದನದೊಳಗಡೆ ಹೋಮ್ ಮಿನಿಸ್ಟರ್, ಚೀಫ್ ಮಿನಿಸ್ಟರ್ ಅದು ಆತ್ಮಹತ್ಯೆ ಅಂತೇಳಿ ಘೋಷಣೆಯನ್ನು ಮಾಡಿಬಿಟ್ಟಿದ್ದಾರೆ. ತನಿಖೆಗೆ ಮುಂಚೆನೆ ಹೇಗೆ ಮಾಡಕ್ಕೆ ಸಾಧ್ಯ? ಇದು ಇಡೀ ರಾಜ್ಯದ ಜನರಿಗೆ ಈ ಸರ್ಕಾರದ ಬಗ್ಗೆ ಅನುಮಾನ, ವಿಶ್ವಾಸ ಇಲ್ಲದಂತಾಗಿರುವಂಥದ್ದು ಮೊದಲನೇ ಘಟನೆ. ಎರಡನೇದು, ಮಲ್ಲಿಕಾರ್ಜುನ ಬಂಡೆ ಏನಾಯ್ತು? ಸ್ವತಃ ಅವನ ಹೆಂಡತಿ ಕಣ್ಣೀರು ಹಾಕಿದ್ಲು ಸಿಬಿಐ ತನಿಖೆ ಆಗಬೇಕು ಅಂತ. ಅದನ್ನು ಮುಚ್ಚಾಕುವಂತ ಪ್ರಯತ್ನ ಮಾಡಿದ್ರು. ಮಲ್ಲಿಕಾರ್ಜುನ ಬಂಡೆ ಒಬ್ಬ ಉನ್ನತ ಪೊಲೀಸ್ ಪ್ರಾಮಾಣಿಕ ಅಧಿಕಾರಿ, ಅವನು ಜೀವವನ್ನು ತೆತ್ತಬೇಕಾಯಿತು ಈ ಸರ್ಕಾರದ ವೈಫಲ್ಯತೆಯಿಂದ. ಅದೇ ರೀತಿ ರಶ್ಮಿ ಮಹೇಶ್ ಅವರಿಗೆ ಏನೆಲ್ಲ ಘಟನೆಗಳಾಯಿತು ಅಂತ ಇಡೀ ರಾಜ್ಯದ ಜನತೆಗೆ ಗೊತ್ತಿದೆ. ಬಹುಶಃ ದೇಶದ ಇತಿಹಾಸದಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಮೊದಲ ಬಾರಿಗೆ ಉನ್ನತ ಐಎಎಸ್ ಅಧಿಕಾರಿಗಳೇ ಪ್ರಧಾನಿಯವರಿಗೆ ಪತ್ರ ಬರೆದು ಇದು ಸಿಬಿಐ ತನಿಖೆನೇ ಆಗಬೇಕು, ಇದರ ನ್ಯಾಯ ಸಿಗಲ್ಲ ಅನ್ನುವಂಥ ಮಾತನ್ನು ಹೇಳಿರುವಂತಹದ್ದು ಸಹ ಎಲ್ಲವೂ ವಿವರವೂ ಒಳಗೊಂಡಿದೆ. ಈಗಾಗಲೇ ನಾವು ರಾಜನಾಥ್ ಸಿಂಗ್ನ ಭೇಟಿ ಮಾಡಿದ್ದೇವೆ, ವಿವರವನ್ನೆಲ್ಲ ಮಾಹಿತಿ ಒದಗಿಸಿದ್ದೇವೆ. ಸದನದಲ್ಲಿ ಲೋಕಸಭೆ ಒಳಗಡೆನೂ ಸಹ ಸ್ಪೀಕರ್ ಅವರು ಈಗ ತಾನೇ ಮಾತನಾಡಿ ಬಂದಿದ್ದೇವೆ. ನಾವು ಅಲ್ಲಿ ವಿಚಾರವನ್ನು ಪ್ರಸ್ತಾಪ ಮಾಡೋರಿದ್ದೇವೆ. ರಾಜ್ಯದ ಜನತೆಗೆ ನ್ಯಾಯ ಸಿಗಬೇಕು, ರಾಜ್ಯದ ಜನತೆಗೆ ಸಿಐಡಿಯಿಂದ ತನಿಖೆಯಿಂದ ನ್ಯಾಯ ಸಿಗುತ್ತೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ಕಳ್ಕೊಂಡಿರೋದ್ರಿಂದ ಇವತ್ತು ನಾನು ಮುಖ್ಯಮಂತ್ರಿಗಳು ಕೇಳ್ತೇನೆ, ಮುಚ್ಚಾಕುವಂಥದ್ದು ಏನೂ ಇಲ್ಲ ಅಂತ ನೀವು ಗೃಹ ಸಚಿವರು ಹೇಳೋದಾದ್ರೆ ಹಾಗಾದರೆ ಸಿಬಿಐ ತನಿಖೆಗೆ ಯಾಕೆ ನೀವು ಅಳವಡಿಸ್ತಾ ಇಲ್ಲ? ಹಿಂದೆ ನೀವೇನಾದ್ರೂ ಈ ಒಂದು ಮಲ್ಲಿಕಾರ್ಜುನ ಬಂಡೆ ವಿಷಯದಲ್ಲಿ ನ್ಯಾಯ ಒದಗಿಸ್ಕೊಟ್ಟಿದ್ರೆ ನಾವೇನು ಡಿಮ್ಯಾಂಡ್ ಮಾಡ್ತಿರ್ಲಿಲ್ಲ, ಅದನ್ನು ಮುಚ್ಚಾಕ್ಬಿಟ್ರಿ. ಈ ತರ ಅನೇಕ ಘಟನಾವಳಿಗಳು ನಡೀತಾ ಇದೆ. ಐಎಎಸ್ ಆಫೀಸರ್ಗೆ ಅಲ್ಲಿ ಕೆಲಸ ಮಾಡುವಂತ ವಿಶ್ವಾಸವನ್ನೇ ಕಳ್ಕೊಂಡಿದ್ದಾರೆ. ಪ್ರಕರಣವನ್ನ ಸಿಐಡಿಗೆ ಕೊಟ್ಟು ನಿನ್ನೆ ಸಿಐಡಿ ಮುಖ್ಯಸ್ಥ ಪ್ರಣಬ್ ಮೊಹಂತಿಯನ್ನ ಕೂಡ ವರ್ಗಾವಣೆ ಮಾಡಿ, ಅದೇ ಹೇಳ್ತಾ ಇರೋದು, ಎಲ್ಲವೂ ಅನುಮಾನಕ್ಕಾಸ್ಪದಾಗಿರುವಂತಹದ್ದು. ಸಿಐಡಿ ಅಧಿಕಾರಿ ಯಾಕೆ ಬದಲಾವಣೆ ಮಾಡಿದ್ರೆ? ನಿಮ್ಗೆ ಅವನ ಬಗ್ಗೆ ವಿಶ್ವಾಸ ಇರಲಿಲ್ವಾ? ಇವೆಲ್ಲ ಒಂದೊಂದು ಘಟನೆಗಳು ಸಹ ಈ ಸರ್ಕಾರ ಏನೋ ಒಂದು ಮುಚ್ಚಾಕಿ ಅವರನ್ನು ರಕ್ಷಣೆ ಮಾಡುವಂತ ವ್ಯವಸ್ಥಿತ ಪಿತೂರಿ ಷಡ್ಯಂತ್ರಿ ಮಾಡ್ತಾ ಇದೆ ಅನ್ನೋಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅದಕ್ಕಾಗಿಯೇ ಈಗ ತಾನೇ ನಾವು ಗಾಂಧಿ ಪುತ್ಥಳಿ ಮುಂದೆ ಸತ್ಯಾಗ್ರಹ ಮಾಡಿ ಇಲ್ಲಿಗೆ ಬರ್ತಾ ಇದ್ದೇವೆ. ಬಹುಶಃ ನಾನು ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತೇನೆ, ನೀವು ಪ್ರಾಮಾಣಿಕರಿದ್ರೆ, ಸತ್ಯ ಹೊರಬರಬೇಕು ಅಂತಿದ್ರೆ, ಐಎಎಸ್ ಐಪಿಎಸ್ ಅಧಿಕಾರಿಗಳು ವಿಶ್ವಾಸದಲ್ಲಿ ಕೆಲಸ ಮಾಡಬೇಕು ಅಂತಿದ್ರೆ ಇದನ್ನು ತಕ್ಷಣ ಒಂದು ಕ್ಷಣ ತಡ ಮಾಡದೇನೆ ಸಿಬಿಐಗೆ ವಹಿಸಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾ ಇದ್ದೇವೆ. ನಾನು ರಾಜನಾಥ್ ಸಿಂಗ್ ಅವರಿಗೂ ಸಹ ನಾವು ಮನವಿಯನ್ನು ಸಲ್ಲಿಸಿದ್ದೇವೆ. ರಾಘವೇಂದ್ರ, ಬಿಜೆಪಿ ಸಂಸದರು ನಿನ್ನೆ ರಾಜನಾಥ್ ಸಿಂಗ್ ಅವರನ್ನ ಭೇಟಿಯಾಗಿದ್ರು. ಈಗ ಸಂಸತ್ ಭವನದ ಗಾಂಧಿ ಪ್ರತಿಮೆ ಎದುರು ಕೂಡ ಧರಣಿ ಸತ್ಯಾಗ್ರಹವನ್ನು ನಡೆಸಲಾಗಿದೆ. ಸ್ಪೀಕರ್ ಸುಮಿತ್ರಾ ಮಹಾಜನ್ ಅವರನ್ನ ಕೂಡ ಬಿಜೆಪಿಯ ಸಂಸದರು ಭೇಟಿಯಾಗಿದ್ದಾರೆ. ಸಂಸತ್ ಉಭಯ ಸದನಗಳಲ್ಲಿ ಕೂಡ ಈ ವಿಷಯವನ್ನ ಕರ್ನಾಟಕದ ಬಿಜೆಪಿ ಸಂಸದರು ಪ್ರಸ್ತಾಪಿಸಲಿದ್ದಾರೆ. ರಾಘವೇಂದ್ರ, ಥ್ಯಾಂಕ್ ಯು ನಾಥು, ನಿಮ್ಮೆಲ್ಲ ಮಾಹಿತಿಗೆ. ಒಟ್ಟಾರೆಯಾಗಿ ಇವತ್ತು ದೆಹಲಿಯಲ್ಲಿಯೂ ಕೂಡ ಪ್ರತಿಭಟನೆ ಕೈಗೆತ್ತಿಕೊಂಡಿರುವಂಥದ್ದು. ಬಹುತೇಕ ಈ ಪ್ರಕರಣವನ್ನು ಮುಚ್ಚಿ ಹಾಕುವ ಪ್ರಯತ್ನವನ್ನು ರಾಜ್ಯ ಸರ್ಕಾರ ಮಾಡ್ತಿದೆ. ಆ ನಿಟ್ಟಿನಲ್ಲಿ ಸಿಬಿಐಗೆ ಇದನ್ನು ಒಪ್ಪಿಸಬೇಕು ಅಂತ ಇವತ್ತು ರಾಜ್ಯದ ಸಂಸದರು ದೆಹಲಿಯ ಗಾಂಧಿ ಪ್ರತಿಮೆಯ ಬಳಿ ಪ್ರತಿಭಟನೆಯನ್ನು ಮಾಡಿದರು.